ಸೇಮ್ ಪ್ಲೇಸ್ ಸೇಮ್ ಅಡ್ಡ. ಚೆನ್ನಾಗೈತೆ ಮರೆಯ. ಶಿವರಾತ್ರಿ ದಿನ ಮಹಾಪೂಜೆ ಇರುತ್ತಂತೆ ಇಲ್ಲಿ. ಒಳಗೆ ಇದೀವಿ. ಈ ದೇವಸ್ಥಾನ ಕಟ್ಟಿದವರು ಸಿದ್ದೈ ಪಿಳ್ಳೈ ಎತ್ತೈ. ಇದು ಗೆಜ್ಜೆ ಸರ, ಇದು ಪವಿತ್ರದ ಉಂಗುರ ಬರ್ತದೆ. ಈಗ ಮನೆ ಬಿಟ್ಟಿದ್ದೀನಿ, ಈಗ ಹೊರಡ್ತಾ ಇದ್ದೀನಿ. ಅಲ್ಲಿ ನೋಡಿ ಕಾಯ್ಕ ನಿಂತವನೆ. ಸೇಮ್ ಪ್ಲೇಸ್ ಸೇಮ್ ಅಡ್ಡ, ಅಲ್ಲೇ ಕಾಯ್ಕ ನಿಂತವನೆ. ಗಾಯ್ಸ್ ಈಗ ಹೋಯ್ತಾ ಇದ್ದೀನಿ ನೋಡಿ. ಹಾಯ್ ಮಾಡ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶ್ವಂತ್. ನನ್ನ ಫಾಲೋವರ್ಸ್ ಒಬ್ರು ಚೌಡೇಶ್ವರಿ ಟೆಂಪಲ್ ಅಲ್ಲಿ ಉತ್ಸವ ಐತೆ ಬನ್ನಿ ಅಂತ ಕರೆದಿದ್ರು. ಅದಕ್ಕೋಸ್ಕರ ನಾನು ಹೋಯ್ತಾ ಇದ್ದೀನಿ ಇವತ್ತು ಅಲ್ಲಿಗೆ. ಆ ಜೊತೆಗೆ ನಿಮ್ನು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ, ಬನ್ನಿ. ಹೋಯ್ತಿರ್ಬೇಕಾದ್ರೆ ನಮ್ಮ ನಂದಿ ಹೊಸಪುದೂರ್ ಹತ್ರ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಐತೆ, ಬಾ ನೋಡ್ಕೊಂಬರದ ಅಂದ. ಸರಿ ಆಯ್ತು ನಡಿ ಅಂದ್ಬಿಟ್ಟು ಹೊರಟು. ಅಲ್ಲ ಗಾಯ್ಸ್, ಹೋಗೋ ಟೈಮಲ್ಲಿ ಹೊಸಪುದೂರ್ ಹತ್ರ ಇನ್ನೊಂದು ದೇವಸ್ಥಾನ ಐತೆ ಅಂತ ಗೊತ್ತಾಯ್ತು. ಸೊ ಈಗ ಅಲ್ಲಿಗೆ ಬಂದಿದ್ದೀನಿ. ಪ್ರೀ ವೆಡ್ಡಿಂಗ್ ಇವೆಂಟಿಗೆಲ್ಲ ಇಲ್ಲೇ ಮಾಡ್ಸೋದು ಗಾಯ್ಸ್, ಚೆನ್ನಾಗೈತೆ ಬನ್ನಿ. ಹೌದಾ, ನೋಡು. ಚೆನ್ನಾಗೈತೆ ಮರೆಯ. ಸೋಮನಾಥ್ಪುರ ಒಳ್ಳೆ ಪ್ರೀ ವೆಡ್ಡಿಂಗ್ ಶೂಟ್ ಕೆಲ ಚೆನ್ನಾಗೈತೆ. ಫ್ರೆಂಡ್ಸ್, ನೀವುಗಳು ಬರೋದಿದೆ ಬನ್ನಿ. ಹತ್ರನೇ ಮದ್ದೂರ್ ಹತ್ರ ಇರೋದು. ತೋರಿಸ್ತೀನಿ. ಮಂಡ್ಯದಿಂದ ಜಸ್ಟ್ 6 ಕಿಲೋಮೀಟರ್ಸ್. ಆ್ಯಕ್ಚುಲಿ ಪ್ರತಿ ಸಲ ಈ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ, ಬಟ್ ಇವತ್ತೇನು ಅದೃಷ್ಟನೋ ಗೊತ್ತಿಲ್ಲ, ತೆಗ್ದಿತ್ತು. ಅದಕ್ಕೋಸ್ಕರ ಒಳಗೇನು ವಿಸಿಟ್ ಮಾಡಿದ್ದೀವಿ. ಈ ದೇವಸ್ಥಾನದ ಇನ್ಫಾರ್ಮೇಷನ್ ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ಪೂಜಾರಿ ಅವ್ರ ಹತ್ರ ಕೇಳ್ಬಿಟ್ಟು ನಿಮಗೆಲ್ಲ ತಿಳಿಸ್ತೀನಿ, ನೋಡ್ತಾ ಇರಿ. ಶಿವರಾತ್ರಿ ದಿನ ಮಹಾಪೂಜೆ ಇರುತ್ತಂತೆ ಇಲ್ಲಿ. ಯಾರ್ಯಾರು ಶಿವರಾತ್ರಿಗಿಂತ ಮುಂಚೆ ನೋಡ್ತಾ ಇರ್ತೀರೋ ಅವರೆಲ್ಲ ಇಲ್ಲಿಗೆ ಒಂದ್ಸಲ ಬಂದು ವಿಸಿಟ್ ಮಾಡಿದ್ರೆ ಒಳ್ಳೇದು. ಇಲ್ಲಿ ಮಾಡಿರೋಲ್ಲ ಕಂಬಗಳು ಮತ್ತು ಮೇಲ್ಗಡೆ ಮಾಡಿರೋಲ್ಲ ಡಿಸೈನ್ಸ್ಗಳನ್ನೆಲ್ಲ ನೋಡ್ತಿದೆ. ಪಕ್ಕ ಹೇಳ್ಬೋದು ಹಿಸ್ಟೋರಿಕಲ್ ಪ್ಲೇಸೇ ಅಂತ. ಬಟ್ ಒಳಗಂತೂ ತುಂಬ ಚೆನ್ನಾಗೈತೆ, ನನಗಂತೂ ಹೆವಿ ಇಷ್ಟ ಆಗಿತ್ತು. ದೇವ್ರ ದರ್ಶನ ಮಾಡ್ಕೊಳ್ಳಿ. ಸ್ವಾಮೀಜಿ ಹತ್ರ ಇನ್ಫಾರ್ಮೇಷನ್ ಕೇಳೋದ ಈಗ. ಇದು ಇಲ್ಲಿ ಹಿಂದೆ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಇತ್ತು. ಇರಬೇಕಾದ್ರೆ ಇದು 12ನೇ ಶತಮಾನ ದೇವಸ್ಥಾನ, ಇವತ್ತಿಂದಲ್ಲ. 12ನೇ ಶತಮಾನ ದೇವಸ್ಥಾನ ಆಗಿದ್ದು, ಮತ್ತು ಇದರ ಶಿಲೆಗಳನ್ನ ಒಂದು ಕಡೆ ಇಟ್ಟು ಪೂಜೆ ನಡೆಸ್ತಾಯಿದ್ರು ಗ್ರಾಮದವರು ಬೇರೆ ಕಡೆ. ಆದರೆ ಇದು ಚಿಕ್ಕಷ್ಟಾಗಿ ದೇವಸ್ಥಾನ ಎಲ್ಲ ಪಾಳು ಬಿದ್ದು ಗಿಡ ಗಂಟೆ ಎಲ್ಲ ಬೆಳಕಂದು ಎಲ್ಲ ಅನಾವರಣ ಆಗಿತ್ತು. ಅನಾವರಣವಾಗಿದ್ದ ಕಾರಣ ಇದನ್ನು ಊರವರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ, ಮತ್ತು ನಾನು ಇಲ್ಲಿಗೆ ಬರಬೇಕಾದ್ರೆ, ಅಲ್ಲಿ ಪೂಜೆಗೆ ಬರಬೇಕಾದ್ರೆ ಇದೆಲ್ಲ ಆವರಣದಲ್ಲಿ ಶಿಖಲಸ್ತಾಗಿತ್ತು. ಅಲ್ಲಿ ನಾನು ಬಂದು ಪೂಜೆ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಲಿಂಗ ಇದೆ, ಆ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಆ ದೇವಸ್ಥಾನಕ್ಕೆ ಯಾರು ಪೂಜಾರಿ ಬರ್ತಾ ಇಲ್ಲ. 25 ವರ್ಷ ಆಯಿತು ನಾನು ಈ ದೇವಸ್ಥಾನಕ್ಕೆ ಬಂದು. 25 ವರ್ಷ ಆದರೆ ಆವಾಗ ನಾನು ಬಂದು 5 ವರ್ಷಕ್ಕೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ವೀರೇಂದ್ರ ಹೆಗ್ಗಡೆಯವರು ಬಂದು ಅದನ್ನು ಪರಿಶೋಧಿಸಿ, ಅವರ ಸರ್ಕಾರದಿಂದ 5 ಲಕ್ಷ, ಧಾರ್ಮಿಕ ದತ್ತಿಯಿಂದ 5 ಲಕ್ಷ ಮತ್ತು ಊರವರು 4 ಲಕ್ಷಕ್ಕೆ ಅವರು ಇದು ಮಾಡಿ ಈ ದೇವಸ್ಥಾನ ಎಲ್ಲ ಶಿಖಸ್ತಾಗಿ, ಹಿಂದೆಗಡೆ ಗೋಪುರನೂ ಇರಲಿಲ್ಲ, ಮುಂದೆಗಡೆ ಗೋಪುರನೂ ಇರಲಿಲ್ಲ. ಆದರೆ ಶಿಖಸ್ತಾಗಿದ್ದ ಕಾರಣ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಅವರು ಮಾಡಿದ್ರು. ಅಂದರೆ ಈ ದೇವಸ್ಥಾನ ಕಟ್ಟಿದವರು ಸಿದ್ದೈ ಪಿಳ್ಳೈ ಎತ್ತೈ ಅಂತಕ್ಕಂಥವರು ಹಿಂದೆ ಆ ರಾಜರ ಆಳ್ವಿಕೆಯಲ್ಲಿ ಈ ದೇವಸ್ಥಾನನ ಸ್ಥಾಪನೆ ಮಾಡಿರೋದು. ತಮಿಳು ಮಹಾರಾಜನ ಆಳ್ವಿಕೆಯಲ್ಲಿ, ತಮಿಳ್ನವರು. ಅಂದರೆ ಅವನಿಗೆ ಹೆಸರು ಸಿದ್ದೈ ಕುಳ್ಳೈ ಎತ್ತೈ ಅನ್ನೋರು ಇದನ್ನ ಸ್ಥಾಪನೆ ಮಾಡಿರೋದು. ಆ ಡೇಟಲ್ಲಿ ಐತೆ. ಹೌದಾ? ಆ ಪಕ್ಕ ಐತೆ, ಇಲ್ಲಿ ತೋರಿಸ್ತೀನಿ. ಅದು ದೇವಸ್ಥಾನದ ಪೂಜೆಗಳು ಯಾವಾಗ ನಡೆಯುತ್ತೆ ಇಲ್ಲಿ ಇದೆ. ಇದು ನಾವು ಸೋಮವಾರ ಬೆಳಿಗ್ಗೆ 8 ಗಂಟೆ, 5 ಗಂಟೆ, 6 ಗಂಟೆ ಹೀಗೆಲ್ಲ ಬರ್ತೀವಿ. 12 ಗಂಟೆ, 1 ಗಂಟೆ ಗಂಟು ಇರ್ತೀವಿ. ಮತ್ತು ಫೋನ್ ನಂಬರ್ ಇದೆ. ಫೋನ್ ನಂಬರಲ್ಲಿ ಬಂದರೆ ಒಂದು ಸ್ವಲ್ಪ ವೇಟ್ ಮಾಡ್ತೀವಿ. ಆದರೆ ಸಾಯಂಕಾಲ 6 ಗಂಟೆ ಮೇಲೆ ತೆಗೆದು ನಾವು ಭಾಗ ತೆಗೆಯಲ್ಲ.
ಬಂದು ಯಾರು 5 ಗಂಟೆ ಗಂಟ ಸೆಕ್ಯೂರಿಟಿ ಇರೋ ದೆಸೆಯಿಂದ ನಾವು 5 ಗಂಟೆ ಒಳಗೆ ಬಂದು ಭಾಗ ತೆಗಿತೀವಿ. ಈ ದೇವಸ್ಥಾನದ ವಿಶೇಷತೆ ಏನಾದಿದೆಯಾ? ವಿಶೇಷ ಅಂದರೆ ಇಲ್ಲಿ ಸಪ್ತಮಾತೃಕೆಯರಿದ್ದಾರೆ, ಮತ್ತು ಸಣ್ಣಮುಖ ಇದ್ದಾನೆ, ಮತ್ತು ಗಣೇಶ ಹಳೇದು, ನಂದಿ ಮತ್ತು ಹಳೇದು. ಇಷ್ಟು ನಾವು ಬಂದು ತಾವಿಂದ ನೋಡಿದ್ದು ಅಷ್ಟೇ, ಬೇರೆ ವ್ಯವಸ್ಥೆ ನಾನು ನೋಡಿರಲಿಲ್ಲ. ಹಾಂ, ಆದರೆ ಇದು ಮುಂದೆ ಈ ಗ್ರಾಮದಲ್ಲಿ ಅಷ್ಟೇ ಕಾಶಿ ಅಂತಕ್ಕದ್ದು ಮೊದಲನೇ ಕಾಶಿ ಇದು. ಹಾಂ, ನಮ್ಮ ಕರ್ನಾಟಕಕ್ಕೆ ಒಂದನೇ ಕಾಶಿ. ಆದರೆ ಎರಡನೇ ಕಾಶಿ ವಾರಣಾಸಿ, ಫಸ್ಟ್ನೇ ಕಾಶಿ ನಮ್ಮದು. ಅಂದರೆ ಇದು ಕೋಟೆ ಅನಂತಪುರಂ ಅಂತ ಇದಕ್ಕೆ ಹೆಸರು, ಊರಲ್ಲ. ಇದು ಇಲ್ಲಿ ಬ್ರಾಹ್ಮಣರು ಮತ್ತು ವೈಷ್ಣವರು ಇದ್ದಂಥ ಕೋಟೆ. ಇಲ್ಲಿ ಯಾರು ವಾಸ ಇರಲಿಲ್ಲ, ಊರಿನವರು ಇದೇ ಇರಲಿಲ್ಲ. ಒಟ್ಟಿನಲ್ಲಿ ಇದು ಅಗ್ರಹಾರ. ಇಷ್ಟು ಬಿಟ್ಟರೆ ಅದನ್ನು ಮತ್ತೇನು ನನಗೆ ಇದ್ರ ಮುಂದೆ ಹಿಂದೆ ಏನಿತ್ತು ಅನ್ನೋದು ಗೊತ್ತಿಲ್ಲ. ಇಷ್ಟೇ ಸಾಕು, ನನ್ನ ಸಬ್ಸ್ಕ್ರೈಬರ್ಸ್ ಇಷ್ಟು ಸಾಕು ಬಂದು ವಿಸಿಟ್ ಮಾಡ್ತಾರೆ ದೇವಸ್ಥಾನಕ್ಕೆ. ಅಂದರೆ ಶಿವನು ಮಾತ್ರ ಅಷ್ಟೇ ಅದ್ಭುತವಾಗದೆ, ಶಿವಲಿಂಗನೂ ಅಷ್ಟೇ ಶಕ್ತಿಪಾನವಾಗಿದೆ. ಯಾಕೆಂದರೆ ನನ್ನ ಮಗ ಇವತ್ತು ಡಾಕ್ಟ್ರೇಜ್ ಆಗಿ MABS ಓದಿ, ಸಂಸ್ಕೃತ ಓದಿ, 101 ಗಣಪತಿಲಿ ಇವತ್ತು ಅವನು ಆಗಬೇಕಾದ್ರೆ ನಾನು 10 ರೂಪಾಯಿ ಅವನು ಕೊಟ್ಟಿಲ್ಲ. ನನಗೆ ಶುಗರ್ ಇತ್ತು, ಆಪ್ರೇಷನ್ ಇತ್ತು, ಪ್ರತಿಯೊಂದನ್ನು ಮನ್ನಾ ಮಾಡಿದ್ದಾನೆ ನನಗೆ, ಅವನು ಪೂಜೆ ಮಾಡಿಸ್ಕೋಸ್ಕರವಾಗಿ. ಆದರೆ ಇವತ್ತು ಅಷ್ಟೆಲ್ಲ ನನಗೆ ಸಂಪತ್ತು ಕೊಡದೇ ಇರುವ ಅವನ ಬಲ ನನಗೆ ಕೊಟ್ಟವನೆ, ಅವನು ಪೂಜೆ ಮಾಡೋಕೆ. ಅದು ನಾವು ಬೇಡ್ಕೋಬೇಕಾಗಿರೋದು, ದುಡ್ಡಲ್ಲ, ಸಂಪತ್ತಲ್ಲ. ಸಂಪತ್ತು ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದರೆ ಮಕ್ಕಳನ್ನೂ ಅಚ್ಚುಕಟ್ಟಾಗಿರ್ಸವನೆ. ನನಗೆ ಅವತ್ತು ತಿನ್ನೋಕ್ಕೂ ಗತಿ ಇರಲಿಲ್ಲ ಅವತ್ತು ಈ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ. ಆದರೆ ಇವತ್ತು ಎಲ್ಲ ಕೊಟ್ಟವನೆ. ಸಾಕು ಅಂತೀರಲ್ಲ. ಹಾಂ, ನಿಮ್ಮ ಹೆಸರು? ಆಯಿತು, ನಂಜಪ್ಪ ಅಂತ. ಹಾಂ, ಹಳೆಬುದ್ನೂರು. ಹ್ಞೂ. ಆದರೆ ಲಿಂಗ ಇನ್ನೂ ಬಾವಿಲಿದೆ. ಮೊದಲನೇ ಪಾದ ಇದು, ಎರಡನೇ ಪಾದ ಅದು. ಹಾಂ, ಮೊದಲನೇ ಪಾದ ಅಂದರೆ ಇದು ಆರೋಗ್ಯ ಕೊಡೋದು. ಅನಂತಪುರಂ ಅಂತ ಇದಕ್ಕೆ ಹೆಸರು. ಅನಂತಪುರಂ ಅಂದರೆ ಅನಂತ ಪದ್ಮನಾಭ ಇಲ್ಲಿ ನಿಂತಿರೋದು ಮೊದಲನೇ ಪಾದ, ಅಲ್ಲಿ ಮಣಗಿರೋದು ಎರಡನೇ ಪಾದ. ಈ ಕಾಶಿನೂ ಅಷ್ಟೇ ಇವನು ಇಲ್ಲಿ ನಿಂತಿರೋದು, ಕುಂತಿರೋದು, ಅಲ್ಲಿ ಅನೇಕದಿಂದ ಆರೋಗ್ಯ ಕೊಡೋದು ಇವನು ಮಾತ್ರ. ಸಕಲ ಸೌಭಾಗ್ಯ ಆರೋಗ್ಯ ಕೊಡೋದು ಅಷ್ಟೇ ಒಂದು. ಅಲ್ಲಿ ಲಾಸ್ಟಲ್ಲಿ ನನಗಿನ್ನೇನು ಬೇಡ ಕಣಪ್ಪ, ಈ ಸಂಸಾರ ಬೇಡ, ಯಾವುದೂ ಬೇಡ, ನನ್ನ ಮುಕ್ತಿ ಕೊಟ್ಬಿಡಪ್ಪ ಅಂತೇಳಿ ಅಲ್ಲಿ ಹೋಗಿ ಮುಕ್ತಿ ಪಡ್ಕೋದು. ಅದಕ್ಕೆ ಯಾರ ವಯಸ್ಸಾದರೂ ಹೋಗ್ಬೇಕು, ಇಂಥ ಹುಡುಗರು ಪಡಗು ಹೋಗಂಗಿಲ್ಲ ಅವನಿಗೆ ಅಲ್ಲಿ. ಅದು ಕಾಶಿ. ಇದು ಗೆಜ್ಜೆ ಸರ, ಇದು ಪವಿತ್ರದ ಉಂಗುರ ಬರ್ತದೆ ನಮ್ಗಳಿಗೆ. ಪವಿತ್ರ ಅಂದರೆ ನಾವು ದರ್ಬೆ ಹಾಕತ್ತೀವಿ ಈಗ, ಆದರೆ ಅದೇ ಗಟ್ಟಿ ಇದಕ್ಕಿರೋದು. ಅದಕ್ಕೆ ಇದಕ್ಕೆ ಪವಿತ್ರದ ಅದಕ್ಕೆ. ಆದರೆ ಇವತ್ತು ಈ ಥರ ಕೆತ್ತನೆ, ಈ ಥರ ಬಸವನ ಎಲ್ಲೂ ಮಾತ್ರ ನೋಡಿಲ್ಲ. ಆದರೆ ಶಿವನ್ನ ನೋಡಬೇಕಾದ್ರೆ ನೋಡಿ ಈ ಶೈಲಿಯಲ್ಲಿ ನೋಡಬೇಕು. ಇದರಲ್ಲಿ ನೋಡಿದ್ರೆ ಒಂದು ಕಣ್ಣಲ್ಲಿ ಲಯಿಸಿ ಇವಾಗ ಏನು ಕಾಣಿಸ್ತದೆ, ಇದರಲ್ಲಿ ಏನು ಕಾಣಿಸ್ತದೆ ಅದನ್ನು ಅಬ್ಸರ್ವ್ ಮಾಡಿ. ಈಗ ಬೂತ್ ಕರಡಿ ನಮ್ಮ ಕೈಲಿಲ್ಲ, ಇಲ್ಲೇ ತೋರಿಸ್ತದೆ ನಿಮಗೆ, ಅದೇ ಶೇಪಲ್ಲಿ ಇರ್ತದೆ. ಅಂದರೆ ಬಲಗಣ್ಣಲ್ಲಿ ನೋಡಬೇಕು, ಹಿಂಗೆ ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಶಿವನ್ ನೋಡಬೇಕು. ನೀವು ಇಲ್ಲಿ ಹೇಳ್ಬೇಕು, ಇಲ್ಲಿ ವರದಿ ಕೊಡಬೇಕು ಅವರು. ಇಷ್ಟು ಇದು ನೇಮ. ಸ್ವಾಮೀಜಿಯವ್ರು ಹೇಳಿದ್ರು ಗೊತ್ತಾ, ಮುಂಚೆ ನಾನು ಹೊರಗಡೆ ಚಿಕ್ಕ ಲಿಂಗಕ್ಕೆ ಪೂಜೆ ಮಾಡ್ತಾ ಇದೆ ಅಂತ, ಅದು ಈ ಲಿಂಗನೇ ನೋಡಿ. ಇಬ್ಬರು ಮ್ಯಾರೇಜ್ ಕಪಲ್ಸು, ಇಬ್ಬರು ಶಿವನ್ ಭಕ್ತರೆ ಅಂತೆ. ಅವ್ರ ಜೊತೆ ಮಾತಾಡ್ಸೋದು ಅಂದ್ಬಿಟ್ಟು ಮಾತಾಡ್ದೋ, ಜನರಲ್ ಟಾಕ್ ಆಗಿ ಮಾತಾಡ್ದೋ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಶಿವನ್ ದೇವಸ್ಥಾನ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ ಹೇಳಿ. महाकाल, काशी विश्वनाथ, नागेश्वर, ಕೇದಾರ್ನಾಥ್ ಹೋಗಿದ್ದೀರಾ? सोमनाथ, द्वारका ಎಲ್ಲ ಆಗಿದೆ. ಗೊತ್ತಾಯ್ತು. ಶಿವ ಪಾರ್ವತಿ ಥರನೇ ಅವರೇ. ಲೈಫಲ್ಲಿ ಮಾಡಬೇಕು, ಲೈಫಲ್ಲಿ ಅದನ್ನು ಮಾಡಬೇಕು. ಇನ್ನೇನು ಈಗ ನೆಕ್ಸ್ಟ್ ಮಂತು ಓಪನ್ ಆಗುತ್ತಂತಲ್ಲ ಅಲ್ಲಿ, ಅಲ್ಲಿಗೆ ಹೋಗ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ನೋಡೋದು ದೇವ್ರನ್ನ ಇಷ್ಟು ಭಕ್ತರು ಅಂತಿರಲ್ಲ, ಏನೇನೆಲ್ಲ ಒಳ್ಳೇದಾಗೈತೆ ನಿಮಗೆ? ದೇವರ ಆಶೀರ್ವಾದ ಭಾಳ ಎಲ್ಲ ಒಳ್ಳೇದಾಗಿದೆ. ಹ್ಞೂ. ಮುಂದೆ
ಜೀವನದಲ್ಲಿ ಮುಂದೆ ಬರೋಕ್ಕೆ ಎಲ್ಲ ದಾರಿ ತೋರಿಸ್ತಾರೆ. ಲವ್ಸ್ ಕಮ್ಸ್ ಅರೇಂಜ್ ಮ್ಯಾರೇಜ್ ಆಗ್ಬಿಟ್ಟೆ ನಂಗೆ ಓಹ್ ಅರೇಂಜ್ ಮ್ಯಾರೇಜ್ ಇದು ಒಂಥರ ಉಲ್ಟಾ ಕೇಸು. ಅರೆ ಇಬ್ರು ಶೇವನ್ ಬಾತ್ರ ಕರೆಕ್ಟಾಗಿ ಸೂಟ್ ಮಾಡೋರು ನಿನ್ನ. ಥ್ಯಾಂಕ್ ಯು ಮೇಡಮ್. ಗೈಸ್ ದೇವಸ್ಥಾನ ಅಂತೂ ಸೂಪರ್ ಆಗಿತ್ತು. ನಾವೀಗ ವಿಸಿಟ್ ಮಾಡ್ಬಿಟ್ಟು ಈಗ ನಮ್ಮ ರೆಗ್ಯುಲರ್ ಡೆಸ್ಟಿನೇಷನ್ ಪ್ಲೇಸ್ ಹೋಗ್ತಾ ಇದೀವಿ. ಇವಾಗ ದೇವಸ್ಥಾನಕ್ಕೆ ಮತ್ತೆ ನೀವು ಬಂದ ವಿಸಿಟ್ ಮಾಡಿ. ಫ್ರೆಂಡ್ಸ್ ಟೀ ಕುಡ್ಕೊ ಹೋಗೋದು ಅಂದ್ಬಿಟ್ಟು ಟೀ ಅಂಗಡಿಗೆ ಬಂದಿದ್ದೀವಿ. ನೋಡಿ ಹೋಗ್ತೀನಿ. ನಾಗಲೇ ಟೀ ತಗೋತವನೆ ಒಳಗೆ ಬಾಲ್ಗೆ ತಗೊಂಡು. ನೋಡಿ ನಮ್ಮ ನಂದಿ ಟೀ ತಂದು ಕೊಡ್ತಾವನೆ ಕುಡಿಯೋಕ್ಕೆ ನನಗೆ. ಹೋಯ್ತಿರ್ಬೇಕಾದ್ರೆ ನಮ್ಮ ನಂದಿ ಅವ್ರ ಫ್ರೆಂಡು ಫೋನ್ ಆಗ್ತಾ ಅದೇ ಊರಿನವರು ಅಂದ್ಬಿಟ್ಟು ಅವ್ರ ಫ್ರೆಂಡ್ ಬಂದಿದ್ದಾರೆ. ಈಗ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಊಟ ಅದೇ ಅಲ್ಲಿ ಊಟ ಅದೇ ಹಂಗೋ ಹಿಂಗೆ ಮಾಡಿ ನಮ್ಮ ಡೆಸ್ಟಿನೇಷನ್ ಪ್ಲೇಸಿಗೆ ಬಂದಿದ್ದೀವಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ಇಲ್ಲಿನ ಪೂಜೆ ಎಲ್ಲ ಹೆಂಗಿತ್ತು ಅಂತ ಅದ್ರಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್ ಬಾಯ್, ವೆಯ್ಟ್ ಫಾರ್ ದ ಪಾರ್ಟ್ 2.